ಹಾಯ್ ಹಲೋ ನಮಸ್ತೆ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನಾವಿವತ್ತು ನನ್ನ ಮಗಳನ್ನ ಕರ್ಕೊಂಡು ನಮ್ಮ ಲೇಔಟ್ ಪಕ್ಕದಲ್ಲಿ ಇರುವಂಥ ರಂಗೋಲಿ ಗಾರ್ಡನಿಗೆ ಬಂದಿದ್ದೀವಿ. ಸೊ ಇಲ್ಲಿ ವಿಲೇಜ್ ಥೀಮ್ದು ಎಲ್ಲ ಥರ ಮನೆಗಳು ಎಲ್ಲನೂ ಇದೆಯಂತೆ. ಸೊ ಅದಕ್ಕೆ ವಿಸಿಟ್ ಮಾಡೋಣ ಅಂತೇಳಿ ಬಂದಿದ್ದೀನಿ. ಬನ್ನಿ ಏನೆಲ್ಲ ಇದೆ ಅಂತೇಳಿ ತೋರಿಸ್ತೀನಿ. ಇನ್ನು ಪಾರ್ಕಿಂಗ್ ವಿಷಯಕ್ಕೆ ಬಂತು ಅಂತ ಹೇಳಿದ್ರೆ ಎಂಟ್ರೆನ್ಸಲ್ಲೇ 4 ವೀಲರ್ ಮತ್ತು 2 ವೀಲರ್ 2 ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ನೀವು ಪಾರ್ಕಿಂಗ್ ಫೀಸ್ನ ಸ್ಟಾರ್ಟಿಂಗಲ್ಲೇ ಪೇ ಮಾಡಿ ಹೋಗ್ಬೇಕಿರುತ್ತೆ. ಇಲ್ಲೇ ಪಾರ್ಕ್ ಮಾಡಿ ಮುಂದಕ್ಕೆ ಹೋಗಬೇಕು. ಇಲ್ಲಿಂದ ವೆಹಿಕಲ್ಸ್ನ ಯಾವುದನ್ನು ಅಲೋ ಮಾಡಲ್ಲ. ಇನ್ನು ಎಂಟ್ರೆನ್ಸಲ್ಲಿ ಇಲ್ಲಿ ಬಂದ ತಕ್ಷಣವೇ ಫುಲ್ ನೋಡ್ತಾ ಇರ್ಬೋದು, ನಮ್ಮ ಎಂಟ್ರೆನ್ಸಲ್ಲೇ ಜಾಗಟೆ ಬಾರಿಸ್ತಾ ಇರೋದು ಮತ್ತು ಕಂಸಾಳೆ ಊದ್ತಾ ಇರೋದನ್ನು ಹಾಕಿದ್ದಾರೆ. ಮತ್ತು ಇಲ್ಲಿ ಹಸುಗಳು, ದನಗಳು ಅದೆಲ್ಲ ಇದೆಯಲ್ಲ, ಅದೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ ತುಂಬ ಚೆನ್ನಾಗಿ. ಕುರಿಗಳು ಎಲ್ಲದು ಮೇಯ್ತಾ ಇರೋ ಥರ ತೋರಿಸಿದ್ದಾರೆ. ಒಂಥರ ಯುನೀಕ್ ಅಂತ ಅನಿಸ್ತು. ಇನ್ನು ಟಿಕೆಟ್ ವಿಷಯಕ್ಕೆ ಬಂತು ಅಂತ ಹೇಳಿದ್ರೆ ವೀಕ್ ಡೇಸಲ್ಲಿ ನಿಮಗೆ ಅಡಲ್ಟ್ಸ್ಗೆ 200 ರೂಪೀಸ್ ಇರುತ್ತೆ ದೊಡ್ಡವರಿಗೆ, ಮತ್ತು ಚಿಕ್ಕ ಮಕ್ಕಳಿಗೆ 100 ರೂಪೀಸ್ ಇರುತ್ತೆ. ಮತ್ತು ವೀಕೆಂಡಲ್ಲಿ ಅಂದರೆ ಶನಿವಾರ ಮತ್ತು ಭಾನುವಾರ ಹೋಗೋದಾದರೆ 250 ರೂಪಾಯಿ ದೊಡ್ಡವರಿಗೆ, ಚಿಕ್ಕ ಮಕ್ಕಳಿಗೆ 150 ರೂಪಾಯಿ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಒಂದೊಂದಾಗಿ ನಮ್ಮದು ಮನೆತನಗಳಿರ್ತದಲ್ಲ, ಈಗ ಒಕ್ಕಲಿಗರು, ಬ್ರಾಹ್ಮಣರು ಆ ಥರ ಇರುತ್ತಲ್ಲ, ಆ ಥರ ಡಿಫ್ರೆಂಟ್ ಮನೆತನದ್ದೆಲ್ಲ ತೋರಿಸಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಾವು ಗ್ರಾಮೀಣ ವೈದ್ಯರು ಅಂತಾರಲ್ಲ, ಅದನ್ನು ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ಇಲ್ಲಿ ನಾವು ಏನಾದರೂ ಆದರೆ ಹಳ್ಳಿ ಕಾಲದಲ್ಲಿ ಆವಾಗ ಹಳ್ಳಿ ಕಡೆ ಡಾಕ್ಟ್ರ್ ಯಾರು ಇರ್ತಿರ್ಲಿಲ್ಲ ಅಲ್ಲ, ಹಳ್ಳಿ ವೈದ್ಯರು ಅಂತಾರೇ ಹೋಗ್ತಾ ಇದ್ದಿದ್ದು. ಸೊ ಅದನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಮತ್ತು ಇಲ್ಲಿ ದಿನಸಿ ಅಂಗಡಿ ಇರ್ಬೋದು, ಅದಾದಮೇಲೆ ಟೈಲರ್ ಶಾಪು ಎಲ್ಲನೂ ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ನನಗಂತೂ ತುಂಬ ಯುನೀಕ್ ಅನ್ನಿಸ್ತು. ಮತ್ತು ಇಲ್ಲಿ ಮುಂದೆ ಬಂತು ಅಂತ ಹೇಳಿದ್ರೆ ಬ್ರಾಹ್ಮಿಣ್ಸ್ ಇರ್ತಾರಲ್ಲ, ಅವ್ರದ್ದು ಕಲ್ಚರ್ ಬಗ್ಗೆ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಮತ್ತು ಮಂಗಳೂರು ಮನೆತನದ ಬಗ್ಗೆ, ಅವ್ರ ಕಡೆ ಎಲ್ಲ ಮದುವೆ ಎಲ್ಲ ಹೆಂಗೆ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ತುಂಬ ಚೆನ್ನಾಗಿ, ನೀವೇನಾದ್ರೂ ನಿಜವಾಗ್ಲೂ ಮಕ್ಕಳನ್ನಂತೂ ಕರ್ಕೊಂಡೋದ್ರೆ ಫುಲ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಯಾಕಂದರೆ ನಮ್ಮ ಚೈಲ್ಡ್ಹುಡ್ ಎಲ್ಲ ನಮಗೆ ಬರ್ತಾ ಇರುತ್ತೆ. ಇನ್ನು ಮಕ್ಳಿಗೂ ಕೂಡ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು ಏನೇನು ಮಾಡ್ತಾಯಿದ್ವಿ ನಾವು ಚಿಕ್ಕವರಿದ್ದಾಗ ಅಂತೇಳಿ. ಆಟಗಳಿರ್ಬೋದು ಎಲ್ಲನೂ. ಶಾನು ಬೊಗರು ಮನೆ ಮತ್ತು ಮಂಗಳೂರು ಮನೆ ನಾನು ಹೇಳಿದ್ನಲ್ಲ, ಅದು ಎಲ್ಲನೂ ತುಂಬ ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ಇಲ್ಲಂತೂ ಅಲ್ಲಿ ಆಲ್ರೆಡಿ ಬೋರ್ಡ್ ಹಾಕಿದ್ದಾರೆ. ನಮ್ಮ ಜನಗಳಿಗೆ ಎಷ್ಟು ಹೇಳಿದ್ರೂ ಬುದ್ಧಿ ಬರಲ್ಲ ಅಂತ ಅನಿಸುತ್ತೆ. ಮುಟ್ಟಬಾರ್ದು ಅಂತೇಳಿ ಬೋರ್ಡ್ ಹಾಕಿದ್ದಾರೆ. ಹಂಗಿದ್ರೂ ಹೋಗಿ ಮುಟ್ತಾಯಿದ್ರು ಅಲ್ಲಿ. ಮತ್ತು ಮಕ್ಕಳನ್ನ ಅದ್ರ ಮೇಲೆಲ್ಲ ಕೂರಿಸ್ತಾ ಇದ್ರು. ಅದೇನಾದರೂ ಮುರಿದೋದ್ರೆ ಏನು ಮಾಡ್ತಾರೆ? ಈಗ ಚೆನ್ನಾಗಿದ್ರೇ ಅಲ್ವಾ ನಾವು ಇನ್ನೂ ವಿಸಿಟ್ ಮಾಡೋಕ್ಕಾಗೋದು. ಸೊ ಬೋರ್ಡ್ ಹಾಕಿದ್ದಾರೆ ಆಲ್ರೆಡಿ ಅಲ್ಲಿ, ಮುಟ್ಟಬಾರದು ಅಂತೇಳಿ. ಹಂಗಿದ್ರೂ ಮುಟ್ಟಿಸ್ತಾ ಇದ್ರು. ಇನ್ನು ಗೌಡರ ಮನೆ ಇತ್ತು, ಅದರೊಳಗಡೆ ಬಂತು ಅಂತ ಹೇಳಿದ್ರೆ ಮಕ್ಕಳಿಗೆ ಊಟ ಮಾಡಿಸ್ತಾ ಇರೋದು, ತೊಟ್ಲಲ್ಲಿ ಹಾಕಿ ತೂಗ್ತಾ ಇರೋದು, ಅದನ್ನೆಲ್ಲ ನಿಜ ಅಂತ ಅನ್ಕೋಬೇಕೇನೋ ಆ ಥರ ಡಿಸ್ಪ್ಲೇ ಮಾಡಿದರು. ಮತ್ತು ಹೊರಗಡೆ ಬಂತು ಅಂದರೆ ಹಂಗೆ ರೌಂಡ್ ಒಂದು 5-6 ಮನೆತನ ಆದಮೇಲೆ ಈಚೆ ಬಂತು ಅಂದರೆ ಗ್ರಾಮ ಪಂಚಾಯಿತಿ, ಅಂದರೆ ಹಳ್ಳಿ ಕಟ್ಟೆ ಇರುತ್ತಲ್ಲ, ಪಂಚಾಯಿತಿ ಕಟ್ಟೆ ಅದಿತ್ತು. ಮತ್ತು ಮಡಿಕೆ ಮಾಡೋರು, ಐರನ್ ಮಾಡೋರು, ಮತ್ತು ಅಗಸ್ರೆಲ್ಲರೂ ಆಗಿನ ಕಾಲದಲ್ಲಿ ಕತ್ತೆ ಮೇಲೆ ಒರೆಸ್ಕೊಂಡು ಹೋಗ್ತಿದ್ರಲ್ವ ಬಟ್ಟೆನ, ಅದನ್ನು ಡಿಸ್ಪ್ಲೇ ಮಾಡಿದ್ದಾರೆ. ನಿಜವಾಗ್ಲೂ ಒಂಥರ ಯುನೀಕ್ನೆಸ್ ಅನ್ನಿಸ್ತು. ಮತ್ತು ಅದಲ್ಲದೆ ನಮ್ಮ ಜನಪದ ಹಾಡುಗಳನ್ನೇ ಹಾಕಿದ್ರು ಅಲ್ಲಿ ಹೋದಾಗ. ಇಲ್ಲಿ ನೋಡ್ತಾ ಇರ್ಬೋದು, ಅಮ್ಮ ಪಾತ್ರೆ ತೊಳಿತಾ ಇರಬೇಕಾದ್ರೆ ಮಗು ಬಂದು ಅಮ್ಮನ್ನ ಮಾತಾಡಿಸ್ತಾ ಇರೋದು, ಆಮೇಲೆ ಕುಂಬಾರರು ಮಣ್ಣು ತುಳಿತಾ ಇರೋದು, ಮತ್ತು ನೇಕಾರರು ಎಲ್ಲದ್ರ ಬಗ್ಗೆನೂ, ಚಮ್ಮಾರರು ಎಲ್ಲದ್ರ ಬಗ್ಗೆ ತುಂಬ ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ತೀನಿ ನನ್ನ ಪ್ರಕಾರ ಹೇಳೋದಾದರೆ. ಅಂದರೆ ಒನ್ ಟೈಮ್ಗೆ ಓಕೆ, ಮತ್ತೆ ಹೋಗಬೇಕು ಅಂತ ಆ ಥರ ಏನು ಅನಿಸಲ್ಲ ಅಂದ್ರೂ ಒಂದು ಸತಿ ಹೋಗಿ ಚೆನ್ನಾಗಿ ನೋಡ್ಕೊಂಬರ್ಬೋದು, ಕಣ್ಣು ತುಂಬಿಸ್ಕೊಂಡು. ಆ ಥರ ಇದೆ. ಸುಣ್ಣಗಾರರ ಮನೆ ಅಂತೆ. ಮತ್ತು ಇನ್ನೂ ತುಂಬ ಮನೆತನಗಳಿದ್ವು. ಅದನ್ನೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಕೇಳಿದ ನೆನಪುಗಳು. ಈ ಥರ ಎಲ್ಲ ಮನೆತನಗಳಿರ್ತು ಅಂತೇಳಿ ನಮ್ಮ ಅಜ್ಜಿ ಇಲ್ಲ ನಮ್ಮ ಅಪ್ಪ ಎಲ್ಲರೂ ಕೂತ್ಕೊಂಡು ಹೇಳ್ಕೊಡ್ತಾ ಇರೋರು ನಮ್ಮ ಅಜ್ಜಿ ಊರು ಹೋದಾಗೆಲ್ಲ. ಸೊ ಆ ಥರ ಮನೆತನಗಳನ್ನೆಲ್ಲ ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ಮತ್ತು ನನಗೆ ಇನ್ನೊಂದು ಯುನೀಕ್ನೆಸ್ ಅಂತ ಅನಿಸಿದ್ದೇನಪ್ಪ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಕೋಳಿನೂ ಕೂಡ ನಿಜವಾದದ್ದೇನೋ ಅಂದ್ಕೊಬಿಡ್ಬೇಕು, ಆ ಥರ ಇಟ್ಟಿದ್ದಾರೆ. ಅದನ್ನೆಲ್ಲ ನೋಡಿ ಫುಲ್ ಖುಷಿ ಆಯಿತು. ಇನ್ನು ಹಾಗೇ ಒಳಗಡೆ ಬಂತು ಅಂತ ಹೇಳಿದ್ರೆ ನಮ್ಮ ಪಾರಂಪರಿಕ ಬೇಸಾಯ ಪದ್ಧತಿ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆಲ್ರೆಡಿ ನಮಗೆಲ್ಲ ಗೊತ್ತಿರೋ ಹಾಗೇ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳೋದು ರೈತರನ್ನೇ. ಅವ್ರ ಬಗ್ಗೆ ಈ ಥರ ಡಿಸ್ಪ್ಲೇ ಮಾಡಿದಾರಲ್ಲ, ನಂಗೆ ತುಂಬ ಖುಷಿ ಆಯಿತು. ಅದೇನಪ್ಪ ಅಂತ ಹೇಳಿದ್ರೆ ಬಿತ್ತನೆಯಿಂದ ಹಿಡಿದು ನಾವು ಕಟಾವು ಮಾಡಿ ಅದನ್ನು ಕಳಕ್ಕೆ ತಗೊಬಂದು ಹಾಕಿ ಸಪ್ರೇಟ್ ಎಲ್ಲ ಮಾಡ್ತಾರೆ ನೋಡಿ. ಅವಾಗೆಲ್ಲ ಕಣ ಅಂತ ಹೇಳ್ತಿದ್ರು. ಅಲ್ಲೋಗಿ ರಾಗಿ ಎಲ್ಲ ಹಾಕಿ ಹಸುಗಳ ಹತ್ರ ತುಳಿಸಿ, ಅಂದರೆ ದನಗಳ ಹತ್ರ ತುಳಿಸಿ ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ರು. ಅದನ್ನು ಮಾಡಿದ್ದಾರೆ. ಬಿತ್ತನೆ ಮಾಡ್ತಾ ಇರೋದಿರ್ಬೋದು, ಹೆಣ್ಣಾಳುಗಳೂ ಅವ್ರ ಜೊತೆಲಿ ಕೆಲಸ ಮಾಡ್ತಾ ಇರೋದು, ಅದನ್ನೆಲ್ಲ ತುಂಬ ಚೆನ್ನಾಗಿ ಡಿಸ್ಪ್ಲೇ ಮಾಡಿದರು. ಅದಾದಮೇಲೆ ಇಲ್ಲಿ ಮುಂದೆ ಹಂಗೆ ಬಂತು ಅಂತ ಹೇಳಿದ್ರೆ ದೊಡ್ಡಣ್ಣ ಅವರು, ಸಾಧು ಕೋಕಿಲ ಅವರು, ಹಾಸ್ಯ ನಟರು ಯಾರ್ಯಾರಿದ್ರು ಅವ್ರನ್ನೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಅವರೆಲ್ಲರೂ ಈ ಥರ ಸಂತೆಯಲ್ಲಿ ಬಂದು ಮಾತಾಡ್ತಾ ಇರೋ ಥರ
ಡಿಸ್ಪ್ಲೇ ಮಾಡಿದರು. ತರಕಾರಿಗಳಂತೂ ಈರುಳ್ಳಿ ಅಂತಂದರೆ ಈರುಳ್ಳಿನ ಹಿಂಗೆ ಎತ್ತು ನೋಡ್ಬೋದು, ಬಟ್ ಅದು ಈರುಳ್ಳಿ ಅಂದರೆ ನಿಜವಾದ ಈರುಳ್ಳಿ ಅಲ್ಲ, ಸಿಮೆಂಟ್ದು ಆ ಥರ ಎಲ್ಲ ಹೂಕೋಸು ಇರ್ಬೋದು, ಸಂತೆ ಅಂತೀವಲ್ಲ ನಾವು, ಅದನ್ನು ಕೂಡ ಇಟ್ಟಿದ್ದಾರೆ. ಇಲ್ಲಿ ಗೊತ್ತಿರ್ಬೋದು ಆಲ್ರೆಡಿ ಎಲ್ಲರಿಗೂ, ಇದು ಏನಂತ ಹೇಳಿ ನೋಡೋಣ, ಗೊತ್ತಿದ್ರೆ ನಿಮಗೆ ನಾನು ಹೇಳ್ಬಿಡ್ತೀನಿ. ಕೋಲೆ ಬಸವ ಅಂತ ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ನಾವು ಇರಬೇಕಾದ್ರೆ ಮನೆ ಹತ್ರ ಕರ್ಕೊಬರ್ತಿದ್ವಿ. ಇವಾಗ್ಲೂ ಬೆಂಗಳೂರು ಬರ್ತಾಯಿದ್ದಾರೆ. ಸೊ ಅದನ್ನು ಡಿಸ್ಪ್ಲೇ ಮಾಡಿದ್ದಾರೆ ಇಲ್ಲಿ. ಮತ್ತು ದಳ್ಳಾಳಿಗಳು ಅಂತ ಹೇಳ್ತಾರೆ, ಹಸು ವ್ಯಾಪಾರ ಎಲ್ಲ ಮಾಡ್ತಾರಲ್ಲ, ಅದನ್ನೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿದೆ. ಅದಾದಮೇಲೆ ಮುಂದೆ ಹಾಗೆ ಬಂತು ಅಂತ ಹೇಳಿದ್ರೆ ನಮ್ಮ ಕುಸ್ತಿ ಆಡ್ತಾ ಇದ್ರಲ್ವ ಅವಾಗೆಲ್ಲ, ಅದನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ಇಲ್ಲಿ ಕ್ಯಾಂಟೀನ್ ವ್ಯವಸ್ಥೆ ಅಂತೂ ತುಂಬ ಚೆನ್ನಾಗಿದೆ. ನಿಮ್ಗೇನಾದ್ರೂ ಐಸ್ ಕ್ರೀಮ್ ತಿನ್ನಬೇಕು, ಇಲ್ಲ ಸ್ಟಾರ್ಟರ್ಸ್ ಏನಾದರೂ ತಿನ್ನಬೇಕು ಅಂತ ಅನ್ಸಿದ್ರೆ ಇಲ್ಲಿ ತಿನ್ಬೋದು. ಮಧ್ಯಾಹ್ನದ ಊಟ ಅಲ್ಲೇ ಇರುತ್ತೆ, ಜೋಳದ ರೊಟ್ಟಿ ಊಟ ಏನೋ ಇರುತ್ತೆ ಅನಿಸುತ್ತೆ. ಬಟ್ ನಾವಿನ್ನೂ ಅದನ್ನೇನು ನೋಡೋಕೆ ಹೋಗಿಲ್ಲ, ಇನ್ನೂ ಆ್ಯಕ್ಟಿವಿಟೀಸ್ ಮುಗ್ದಿಲ್ಲ. ಇವಾಗ ಒಂದು ರೌಂಡ್ ಎಲ್ಲನೂ ನೋಡ್ಕೊಂಡು ಬಂದ್ವಿ ಅಷ್ಟೇ. ನನ್ನ ಮಗಳು ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ದಕ್ಕೆ ಅವಳಿಗೆ ನನ್ನ ಹಸ್ಬೆಂಡು ಐಸ್ ಕ್ರೀಮ್ ಕೊಡಿಸ್ತಾಯಿದ್ರು. ನಾನಿಲ್ಲಿ ಮ್ಯಾಜಿಕ್ ಶೋ ಎಲ್ಲ ಮಾಡ್ತಾಯಿದ್ರು, ಅದನ್ನು ನೋಡ್ಕೊಂಡು ಬರ್ತೀನಿ ಅಂತ ಬಂದೆ. ಮ್ಯಾಜಿಕ್ ಶೋ ನೋಡಿದ್ಮೇಲೆ ಈ ಕಡೆ ನೋಡಿದ್ರೆ ನಾನು ಕಂಬಳ ಈ ಕಾಂತಾರ ಮೂವಿಲೆಲ್ಲ ನೋಡಿರ್ತೀರ ಅಂತ ಅನಿಸುತ್ತೆ. ಸ್ಟಾರ್ಟಿಂಗಲ್ಲೇ ಕಂಬಳ ಮಂಗಳೂರಲ್ಲಿ ಫೇಮಸ್ ಅದು. ಸೊ ಅದನ್ನು ಡಿಸ್ಪ್ಲೇ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ನಮ್ಮ ಅತ್ತೆ ಮಾವ ಎಲ್ಲ ಒಂದ್ಸರಿ ಹೋಗಿದ್ರಂತೆ ಮಕ್ಕಳನ್ನ ಕರ್ಕೊಂಡು, ಆವಾಗ ಹೇಳಿದರು ಚೆನ್ನಾಗಿದೆ, ಒಂದು ಸತಿ ನೋಡ್ಬೋದು ಅಂತೇಳಿ. ಬಟ್ ನಾನು ನೋಡೇ ಇರಲಿಲ್ಲ ಇಲ್ಲಿ ತನಕ. ಇನ್ನು ಆ್ಯಕ್ಟಿವಿಟೀಸ್ಗೆ ಬಂತು ಅಂತ ಹೇಳಿದ್ರೆ ಕುದುರೆ ಹಾರ್ಸ್ ರೈಡ್ ಇರುತ್ತೆ. ನನ್ನ ಮಗಳು ಹಾರ್ಸ್ ರೈಡ್ ಮಾಡಿದ್ಲು. ಅದಾದಮೇಲೆ ಟಾಂಗಾ ರೈಡ್ ಇರುತ್ತೆ, ಅಂದರೆ ಕುದುರೆಗೆ ಗಾಡಿ ಕಟ್ಟಿ ಓಡಿಸ್ಕೊಂಡು ಹೋಗ್ತಾರೆ ನೋಡಿ, ಅದಿತ್ತು. ಅದನ್ನು ಮುಗಿಸ್ಕೊಂಡ್ವಿ ಫ್ಯಾಮಿಲಿ ಸಮೇತ. ಅದಾದಮೇಲೆ ನಾವು ಬಂದಿದ್ದೇನೆ ಮಡಕೆ ಮಾಡೋದಕ್ಕೆ ಅಂತೇಳಿ. ಮಡಕೆ ಹೆಂಗೆ ಮಾಡ್ತಾರೆ ಅಂತೇಳಿ ನಮ್ಮ ಹತ್ರನೇ ಮಾಡಿಸಿದ್ರು ಅಂಕಲ್ಲು. ನಾನು ಮತ್ತು ನನ್ನ ಮಗಳು ಇಬ್ಬರೂ ಮಾಡಿದ್ವಿ ಮಡಕೆನ. ಮತ್ತು ನಾವು ಅದನ್ನು ತೊಗೊಂಬರ್ಬೋದಿತ್ತು, ಬಟ್ ಅದು ತುಂಬ ಜೇಡಿ ಮಣ್ಣಿಂದ ಮಾಡಿರೋದಂತೆ, ಅದನ್ನು ಯೂಸ್ ಮಾಡೋಕ್ಕೂ ಆಗೋಲ್ಲ. ಮತ್ತು ಅಲ್ಲಿಂದ ಕ್ಯಾರಿ ಮಾಡ್ಕೊಂಬರೋಕ್ಕೂ ತುಂಬ ಕಷ್ಟ. ಅದನ್ನು ಈ ಕಾರೆಲ್ಲ ಹೋಗಿದ್ರೆ ಆರಾಮಾಗಿ ಎತ್ಕೊಂಬರ್ಬೋದು. ಈ ಗಾಡಿಲೆಲ್ಲ ಹೋದರೆ, ಟೂ ವೀಲರಲ್ಲೆಲ್ಲ ಹೋದರೆ ಹಿಡ್ಕೊಂಡೆಲ್ಲ ಬರೋಕ್ಕಾಗಲ್ಲ ಅಂತೇಳಿ ನಾವು ಅಲ್ಲೇ ಬಿಟ್ಬಿಟ್ಟು ಬಂದಿದ್ದಾಯಿತು. ಬಟ್ ಮಡಕೆ ಮಾಡೋದನ್ನು ಈ ಥರನೂ, ಅಂದರೆ ನನಗೊಂದು ಸತಿ ಟ್ರೈ ಮಾಡಬೇಕು ಅಂತ ಅನಿಸಿತ್ತು. ಆಗಿನ ಕಾಲದಲ್ಲಿ, ಅಂದರೆ ಮೀನ್ಸ್ ಒಂದು 10-15 ವರ್ಷದ ಹಿಂದೆ ಎಲ್ಲ ನಮ್ಮ ಅಜ್ಜಿ ಊರಿಗೆ ಬೇಸಿಗೆ ರಜಕ್ಕೆಲ್ಲ ಊರಿಗೆ ಹೋಗ್ತಾಯಿದ್ದೆ ನಾನು. ಆವಾಗ ನಮ್ಮ ಅಜ್ಜಿ ಊರಲ್ಲಿ ಮಡಕೆ ತೋರಿಸೋರು, ಮಡಕೆ ಇಕ್ತೀವಿ ಅಂದರೆ ಮಡಕೆ ಇಕ್ತೀವಿ ಅಂತ, ಬಳಕ ತೆಗಿತೀವಿ ಅಂತ ಹೇಳಿ. ಸೊ ಆವಾಗ ತರಿಸ್ದಾಗ ನೋಡಿದ್ದು ನಾನು ಮಡಕೆ, ಅದನ್ನೆಲ್ಲ ನಾನು. ಸೊ ಹೆಂಗೆ ಮಾಡ್ತಾರೆ ಏನು ಅಂತ ಕ್ಯೂರಿಯಾಸಿಟಿ ಇತ್ತು. ಬಟ್ ಇವತ್ತು ನೋಡಿದೆ ಮಣ್ಣು ಅಂದರೆ ಮಷೀನ್ ಓಡಿಸಿನೇ ಮಾಡೋದು ಅಂತಂತ ಇವಾಗ ಗೊತ್ತಾಯಿತು. ತುಂಬ ಚೆನ್ನಾಗಿತ್ತು. ಆಗಿನ ಕಾಲದಲ್ಲಿ ಹೆಂಗೆ ಮಾಡ್ತಿದ್ರು ಅಂತ ಗೊತ್ತಿಲ್ಲ, ಕಾಲಲ್ಲಿ ತುಳಿತಾ ಇದ್ರು ಅಂತ ಗೊತ್ತು, ಬಟ್ ಮಾಡೋದು ಹೆಂಗೆ ಮಾಡ್ತಿದ್ರು ಗೊತ್ತಿಲ್ಲ. ಅದಾದಮೇಲೆ ನಾವು ಹಂಗೆ ಮುಂದಕ್ಕೆ ಬಂದ್ವಿ. ಅಲ್ಲಿ ಶೂಟಿಂಗ್ ಅರೇನಾ ಅಂತ ಹೇಳಿತ್ತು, ಗನ್ ಶೂಟ್ದು. ಸೊ ನಾನೊಂದೆರಡು ಶೂಟ್ ಮಾಡಿದೆ, ಸಕ್ಸಸ್ ಆಯಿತು. ನಂಗೆ ಫುಲ್ ಖುಷಿ ಆಗ್ಬಿಡ್ತು ಅವಾಗ. ಫಸ್ಟ್ ಟೈಮ್ ಆ ಥರದ್ದೆಲ್ಲ ಟ್ರೈ ಮಾಡಿದ್ದು ನಾನು. ಹಂಗೆ ಅದು ಮುಗಿಸ್ಕೊಂಡು ಬಂದರೆ ಫುಡ್ ಸ್ಪಾ, ಒಂದು ಫಿಶ್ದು ಫುಡ್ ಸ್ಪಾ ಇತ್ತು. ಮೀನುಗಳೆಲ್ಲ ಬಂದ್ಬಿಟ್ಟು ನನಗೆ ಮುತ್ಕೊಂಡ್ಬಿಟ್ಟಿದ್ವು. ನನಗೆ ಮುತ್ಕೊಂಡಿರೋದು ನೋಡ್ಬಿಟ್ಟು ನನ್ನ ಮಗಳು ಭಯ ಪಟ್ಕೊಂಡ್ಬಿಟ್ಟು, ಇಲ್ಲಮ್ಮ ನಾನಂತೂ ಬರಲ್ಲ, ನಾನು ಇಲ್ಲೇ ಕೂತ್ಕೊತೀನಿ ಅಂದ್ಬಿಟ್ಟು ಆ ಹುಡುಗಿ ಪಕ್ಕದಲ್ಲಿ, ಅಂದರೆ ಅವರೂ ಈ ಥರ ವಿಸಿಟಿಂಗ್ಗೆ ಅಂತಲೇ ಬಂದಿರೋರು, ಆ ಹುಡುಗಿ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡಿದ್ರು. ಇನ್ನು ಆ ಹುಡುಗಿ ಅವ್ರ ಅಮ್ಮ ನನ್ನನ್ನು ಕೇಳ್ತಾಯಿದ್ರು, ನಿಮ್ಗೆ ಅಷ್ಟೊಂದು ಮೀನುಗಳು ಮುತ್ಕೊಂಡ್ಬಿಟ್ಟಿದೆಯಲ್ಲ, ಗಾಯ ಕಚ್ತಾ ಇದ್ದಾವೆ ಅಂತ ಅನ್ನಿಸ್ತಿಲ್ವಾ ಅಂತೇಳಿ. ಬಟ್ ನನಗೇನು ಅನ್ನಿಸ್ತಾನೆ ಇರಲಿಲ್ಲ, ಒಂಥರ ಕಚ್ಚುಗುಳಿ ಕೊಟ್ಟಂಗೆ ಆಗ್ತಾಯಿತ್ತು ಅಷ್ಟೇ. ಇನ್ನು ನಾನು ಆ್ಯಕ್ಟಿವಿಟೀಸ್ದು ಸಪ್ರೇಟ್ ಚಾರ್ಜಸ್ ಇರುತ್ತೆ, ಅದನ್ನೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ, ವಿಡಿಯೋದಲ್ಲಿ ನೋಡ್ಕೊಳ್ಳಿ. ನನ್ನ ಮಗಳು ಅದಾದಮೇಲೆ ಇವಾಗ ಜಂಪಿಂಗ್ದು ಇದಿರುತ್ತಲ್ಲ, ಅದರಲ್ಲಿ ಆಡಬೇಕು ಅಂತೇಳಿ ಆಡೋಕ್ಕೆ ಹೋಗಿದ್ಲು. ಸೊ ಅದು ಆಡಿ ಮುಗಿಸ್ಕೊಂಡು ಸರಿ ಊಟಕ್ಕೆ ಹೋಗೋಣ ಅಂತ ಬಂದ್ವಿ. ಇಲ್ಲಿ ನಾನು ಇವಾಗ ರೊಟ್ಟಿ ಬಡಿತಾಯಿದ್ರು, ಅದನ್ನು ವೀಡಿಯೋ ಮಾಡ್ಕೊಬೋದಾ ಅಂತ ಪರ್ಮಿಷನ್ ಮಾಡ್ಕೊಂಡೆ. ಅವ್ರು ಮಾಡ್ಕೋಬೋದು ಅಂತ ಹೇಳಿದ್ರು. ಎಷ್ಟು ನೀಟಾಗಿ ಬಡಿತಿದ್ದಾರೆ ಅಂತಂದರೆ ಅವ್ರಿಗೆ ಪ್ರಾಕ್ಟೀಸ್ ಆಗೋಗಿರುತ್ತೆ. ಉತ್ತರ ಕರ್ನಾಟಕ ಮಂದಿಗೆ ಒಂದು ಸಲ್ಯೂಟು. ಇನ್ನು ನಾವಿವಾಗ ಊಟ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಊಟ ಅಂತೂ ತುಂಬ ಚೆನ್ನಾಗಿತ್ತು. ನೀವೇನಾದ್ರೂ ಇಲ್ಲಿಗೆ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಊಟ ಮಾಡೋದಂತೂ ಮಿಸ್ ಮಾಡಬೇಡಿ. ಜೋಳದ ರೊಟ್ಟಿ ಊಟ ತುಂಬ ಚೆನ್ನಾಗಿತ್ತು, ನಮಗಂತೂ ಟೇಸ್ಟ್ ಇಷ್ಟ ಆಯಿತು. ಸಾಂಬಾರಿಂದ ಹಿಡಿದು ಜೋಳದ ರೊಟ್ಟಿ, ಮತ್ತು ಅದಕ್ಕೆ ಕೊಟ್ಟಿದ್ದು ಎಣ್ಗಾಯಿ, ಪಾಯಸ ಕೂಡ ಕೊಟ್ಟಿದ್ದರು. ಗೋಧಿ ನುಚ್ಚದು ಪಾಯಸ ಎಲ್ಲ ಕೊಡ್ತಾರಲ್ಲ, ಅದೆಲ್ಲ ತುಂಬ ಚೆನ್ನಾಗಿತ್ತು. ಊಟ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಇನ್ನು ನಾವಿವಾಗ ಊಟ ಮುಗಿಸ್ಕೊಂಡು ನನ್ನ ಮಗಳು ಟ್ರೈನ್ ರೈಡ್ ಹೋಗಬೇಕು ಅಂತ ಹೇಳಿದ್ಲು, ಅದೊಂದು ಬಾಕಿ ಇತ್ತು ಅಷ್ಟೇ. ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಟ್ರೈನ್ ರೈಡ್ಗೆ ಅಂತೇಳಿ ಬಂದ್ವಿ. ನಾವಿವಾಗ ರಂಗೋಲಿ ಗಾರ್ಡನಲ್ಲಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ದಾಯಿತು. ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ನಿಮ್ಮ ಮಕ್ಕಳನ್ನ ಸಿಟಿ ಜನ್ರೇಷನಲ್ಲಿ ಬೋರ್ ಆಗಿರೋರಿಗೆ ನಮ್ಮ ಹಳ್ಳಿತನನ ತೋರಿಸೋವಂಥದ್ದಾಗಿದೆ ಇದು. ನೀವು ಯಾರಾದ್ರೂ ಬೆಂಗಳೂರಲ್ಲಿದ್ದರೆ ಈ ಪ್ಲೇಸ್ ಅಂತೂ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ಅದರಲ್ಲೂ ಈ ಸಮ್ಮರಲ್ಲಿ ಮಕ್ಕಳನ್ನ ಎಲ್ಲಿಗಾದರೂ ಕರ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ಜಾಗಕ್ಕೆ ನೀವು ಬರ್ಬೋದು ಅಂತ ಅನ್ಕೊತೀನಿ.
ಮತ್ತು ಇವಾಗ ಪಾರ್ಕಿಂಗ್ ಕಡೆ ಹೋಗ್ತಾ ಇದ್ದೀವಿ. ಮಕ್ಳಿಗಂತೂ ಇದು ಮಸ್ಟ್ ವಿಸಿಟ್ ಪ್ಲೇಸು. ನಾವೆಲ್ಲ ನೋಡಿದ್ದೀವಿ ಆಲ್ರೆಡಿ. ಈಗ ಸಿಟಿ ಕಾಲದ ಮಕ್ಕಳಿಗೆ ಇದೆಲ್ಲ ಏನೂ ಗೊತ್ತಿರೋದೇ ಇಲ್ಲ. ಸೊ ಇದನ್ನು ತೋರಿಸಿದ್ರೆ ಸ್ವಲ್ಪ ಐಡಿಯಾನೂ ಬರುತ್ತೆ ಅವಕ್ಕೆ, ಈ ಥರ ಎಲ್ಲ ಇತ್ತಾ ಅಂತೇಳಿ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ. ಥ್ಯಾಂಕ್ ಯು ಎವ್ರಿವನ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.